ಮತ್ತೆ ಸಾರ್ ಹೇಳಿದ್ರು, ನೀವೆಲ್ಲ ಇಲ್ಲಿ ಕೂತಿದ್ದೀರಿ, ನಿಮ್ಮ ತಂದೆ ತಾಯಿ ಎಲ್ಲೆಲ್ಲಿ ಕೆಲಸ ಮಾಡ್ತಾರೋ ಗೊತ್ತಿಲ್ಲ, ಮುಂದೆ ಟರ್ನಿಂಗ್ ನಿಮ್ಗೆಲ್ಲನೂ SSLC ನಿಮ್ಮ ಜೀವನನೇ ರೂಪಿಸುತ್ತೆ. ಆದ್ರಿಂದ ತುಂಬ ಶ್ರದ್ಧೆಯಿಂದ ಭಕ್ತಿಯಿಂದ ಓದಿ. ಆಮೇಲೆ ಇನ್ನೊಂದು ಸಾರ್ ಹೇಳಿದ್ರು, ಅನ್ಯತೆ ಭಾವಿಸ್ಬಾರ್ದು. ಮುಳಬಾಗಿಲು ತಾಲೂಕಲ್ಲಿ ಯಾರು SSLC ಅತಿ ಹೆಚ್ಚು ಮಾರ್ಕ್ಸ್ ತಗೊಂತಾರೋ ಆ ವಿದ್ಯಾರ್ಥಿಗೆ ನಮ್ಮ ಸಂಸ್ಥೆ ಕಡೆಯಿಂದ 1 ಲಕ್ಷ ರೂಪಾಯಿ ನಗದು ಪ್ರೈಸ್ ಕೊಡ್ತೀನಿ ಅಂತ ಈ ವೇದಿಕೆಯಿಂದ ನಾನು ಹೇಳ್ತಾ ಇದ್ದೀನಿ. ಸರ್, ಯಾರು ನಿಮ್ಮ ಮುಳಬಾಗ್ಲಲ್ಲಿ ಅತಿ ಹೆಚ್ಚು ರಿಸಲ್ಟ್ ಮಾರ್ಕ್ಸ್ ತಗೊಂತಾರೋ ಅವ್ರಿಗೆ ಸರ್ಕಾರಿ ಶಾಲೆಗಳಲ್ಲಿ ಯಾರು ಅತಿ ಹೆಚ್ಚಾಗಿ ಎಲ್ಲ ಕೇಳಿಸ್ಕೊಳ್ರಿ, 1 ಲಕ್ಷ ರೂಪಾಯಿ ಕ್ಯಾಶ್ ಕೊಡ್ತೀನಿ. ನೀವೆಲ್ಲರೂ ನನ್ನ ತಂಗಿರು, ನನಗೆ ಮಕ್ಕಳಿದ್ದಂಗೆ. ಹಾಗೂ ಈ ಸರ್ ಅವ್ರು ಹೇಳ್ದಂಗೆ ನಮ್ಮ ಮುಳಬಾಗಿಲು ತಾಲೂಕಿನಲ್ಲಿ ಯಾರು ಅಂಕಗಳನ್ನ ಪ್ರಥಮ ಸ್ಥಾನದಲ್ಲಿ ಬರ್ತಾರೆ ಅವ್ರಿಗೆ 1 ಲಕ್ಷ ರೂಪಾಯಿ ನಮ್ಮ ಶ್ರೀನಿವಾಸ್ ಸರ್ ಅವರು ಘೋಷಣೆ ಮಾಡಿದ್ದಾರೆ. ಮತ್ತೆ ನಮ್ಮ BO ಸರ್ ಅವರು ಶ್ರೀನಿವಾಸ್ ಸರ್ ಹತ್ರ ಮಾತಾಡಿದಾಗ ಶಿಕ್ಷಕರು ಕೂಡ ಸಹಕಾರ ಕೊಡ್ಬೇಕು ಅಂದಾಗ ಖಂಡಿತವಾಗ್ಲೂ ಕೊಡ್ತಾರೆ. ಇಲ್ಲಿ ಮಾನವನು ಕೊಟ್ಟಿದ್ದು ಮನೆ ತನಕ, ದೇವರು ಕೊಟ್ಟಿದ್ದು ಕೊನೆ ತನಕ. ದೇವರ ರೂಪದಲ್ಲಿ ಸಹಕಾರ ಮಾಡ್ತೀನಿ ಅಂತ ಹೇಳ್ಬಿಟ್ಟು ನಮ್ಮ ಮುಳಬಾಗಿಲು ತಾಲೂಕಿನಲ್ಲಿ ಯಾರೂ ಕೂಡ ಹೆಚ್ಚಿನ ಅಂಕ ಯಾರು ಪಡೀತಾರೆ ಅವರಿಗೆ ಯಾರೂ ಕೂಡ ಘೋಷಣೆ ಮಾಡಿಲ್ಲ. ಸರ್, ಇಷ್ಟು ನಾನು ವೇದಿಕೆ ಹಂಚ್ಕೊಂಡಿದ್ದೀನಿ, ಸಾಹೇಬರು ಕೂಡ ಇಷ್ಟು ವೇದಿಕೆ ಹಂಚ್ಕೊಂಡಿದ್ದಾರೆ. ಶ್ರೀನಿವಾಸ್ ಸರ್, ಯಾರು ಕೂಡ ಒಬ್ಬರು ಕೂಡ ವಿದ್ಯಾರ್ಥಿಗಳು ಯಾರು ಪ್ರಥಮ ಸ್ಥಾನದಲ್ಲಿ ಬರ್ತಾರೆ ಅವ್ರಿಗೆ ನಾನು ಇಷ್ಟು ಕೊಡ್ತೀನಿ, ಇದು ಮಾಡ್ತೀನಿ, ಅದು ಮಾಡ್ತೀನಿ ಅಂತ ಯಾರು ಕೂಡ ಹೇಳಿಲ್ಲ. ಬೇರೆ ರೀತಿಯಲ್ಲಿ ಸಹಕಾರ ಕೊಡ್ತಾ ಬರ್ತಾ ಇದ್ದಾರೆ. ಆದ್ರೆ 1 ಲಕ್ಷ ರೂಪಾಯಿಗಳನ್ನ ಪ್ರಥಮ ಸ್ಥಾನ ಪಡೆದವ್ರಿಗೆ ನಾನು ಕೊಡ್ತೀನಿ ಅಂತ ಹೇಳಿದಂತ ಏಕೈಕ ವ್ಯಕ್ತಿಗಳು ಯಾರಪ್ಪ ಅಂದ್ರೆ ಮುಳಬಾಗಿಲು ತಾಲೂಕಿನಲ್ಲಿ ನಮ್ಮ KP ಶ್ರೀನಿವಾಸ್ ಸರ್ ಅವರು. ಆ ಒಂದು ನಿಟ್ಟಿನಲ್ಲಿ ಅವ್ರ ಸಹಕಾರ ತುಂಬಾ ಬೇಕಾಗಿದೆ ನಮ್ಗೆಲ್ಲರಿಗೂ ಅಂತ ಹೇಳ್ತಾ, ಇಲ್ಲಿ ಅವಾಗ್ಲೇ ಹೇಳಿದೆ, ಮಾನವನು ಕೊಟ್ಟಿದ್ದು ಮನೆ ತನಕ, ದೇವರು ಕೊಟ್ಟಿದ್ದು ಕೊನೆ ತನಕ ಅಂತ. ಯಾರೋ ಒಬ್ಬರು ಒಂದು 20,000 30,000 ಎಲ್ಲ ಕೊಟ್ಟಾಗ ಅದು ನಾವು ಸ್ವಲ್ಪ ದಿನಗಾಲವನ್ನ ಯೂಸ್ ಮಾಡ್ಕೊಂಡು ತಿಂತೀವಿ. ಆದ್ರೆ ದೇವರು ಕೊಟ್ಟಿದ್ದು ನಾವು ತಿಂತೀವಿ, ನಮ್ಮ ಮಕ್ಕಳು ತಿಂತಾರೆ, ನಾವು ಮತ್ತೊಬ್ಬರು ಸಹಕಾರ ಕೊಡ್ತೀವಿ. ಆ ಒಂದು ದೃಷ್ಟಿಯಲ್ಲಿ ಬಂದಿರುವಂತಹ ನಮ್ಮ KP ಶ್ರೀನಿವಾಸ್ ಸರ್ ಅವ್ರಿಗೆ ಒಳ್ಳೇದಾಗ್ಲಿ ಅಂತ ಹೇಳ್ತಾ ನಾನು ಮಾತು ಮುಗಿಸ್ತೇನೆ. ಇನ್ನೊಂದ್ಸತಿ ಹೇಳ್ತೀನಿ, ಆ ಒಂದು ಕಾರ್ಯಕ್ರಮ ವಿತರಣೆ ಮಾಡಿ ಅವ್ರು ಹೇಳ್ತಾರೆ. ಇನ್ನೊಂದು ಕಾರ್ಯಕ್ರಮ ಹತ್ತದಲ್ಲೇ 17ನೇ ತಾರೀಕು ಗಡಿನಾಡು ಕನ್ನಡ ಭವನ ಉದ್ಘಾಟನೆ ಇದೆ. ನಾನು ಆ ಕಾರ್ಯಕ್ರಮ ಏನೇ ಮಾಡಿದ್ರು ಕೂಡ ಇನ್ನೂ ದೊಡ್ಡ ಮಟ್ಟದಲ್ಲಿ ಮಾಡ್ಬೇಕು ಅಂತ ಇದ್ದೆ. ಆದ್ರೆ ಅದು 9ನೇ ತಾರೀಕಿನ ಉದ್ಘಾಟನೆ ಆಗುತ್ತೆ ಹೇಳಿದ್ರು, ಮತ್ತೆ ಚೇಂಜ್ ಮಾಡಿದ್ದಾರೆ ಡೇಟ್. ಮುಂದಿನ ಒಂದು ಕಾರ್ಯಕ್ರಮ ಕನ್ನಡ ಗಡಿನಾಡು ಭವನದಲ್ಲೇ ತುಂಬಾ ಅದ್ದೂರಿಯಿಂದ, ಅದು 500 ಸೀಟ್ ಇದೆ. 500 ಸೀಟ್ ಜೊತೆಗೆ 1,000 ಜನನ ಸೇರಿಸಿ ಆ ಒಂದು ಏನ್ ಶ್ರೀನಿವಾಸ್ ಸರ್ ಹೇಳಿದರೆ ಆ ಕಾರ್ಯಕ್ರಮ ಕನ್ನಡ ಗಡಿನಾಡು ಭವನದಲ್ಲೇ ಮಾಡೋಣ ಅಂತ ಹೇಳಿ ನಾನು ಘೋಷಣೆ ಮಾಡ್ತೀನಿ. ಈಗ